ಹಿಂದಿನ ಮುಖ್ಯಮಂತ್ರಿಯವರಾದಂತಹ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಆತ್ಮೀಯರು ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಅರುಣ್ ಕುಮಾರ್ ಜಿ, ಖ್ಯಾತ ವಾಗ್ಮಿಗಳು, ಕರ್ನಾಟಕದಲ್ಲಿ ಒಂದು ದಿಟ್ಟ ರಾಜಕಾರಣಕ್ಕೆ ಹೆಸರಾದಂತಹ ಚಿಕ್ಕಮಗಳೂರು ಉಡುಪಿಯ ಸಂಸದರಾದಂತಹ ಶೋಭಾ ಕರಂದ್ಲಾಜೆ ಅವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರವಿಕುಮಾರ್ ಜಿ, ಈ ಹಿಂದಿನ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರು ಹಾಗೂ ಹಾಲಿ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮುನಿರಾಜ್ ಗೌಡ್ರೆ, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಮೇಶ್ ಗೌಡ್ರೆ, ಬಸವರಾಜ್ ಎಂಕಂಚಿ ಅವರೇ, ಇಲ್ಲಿ ನಡೆದಿರುವಂತಹ ಎಲ್ಲ ಯುವ ಮೋರ್ಚಾದ ಪದಾಧಿಕಾರಿಗಳೇ, ಹಿತೈಷಿಗಳೇ, ಮಾಧ್ಯಮ ಮಿತ್ರರೇ, ಸಾಮಾನ್ಯವಾಗಿ ಹೊಸ ಜವಾಬ್ದಾರಿ ಬಂದಾಗ, ಒಂದು ಸ್ಥಾನ ಬಂದಾಗ ಮನಸ್ಸು ಬಹಳ ಉಲ್ಲಸಿತವಾಗುತ್ತೆ. ಆದ್ರೆ ನನಗೆ ಮಾತ್ರ ಒಂದು ರೀತಿಯಲ್ಲಿ ಈ ನಿರೀಕ್ಷೆಗಳ ಮಟ್ಟಕ್ಕೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕನೇ ಜಾಸ್ತಿ ಕಾಡ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂತಹ BS ಯಡಿಯೂರಪ್ಪನವರು 150+ ಅನ್ನೋದು ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಯುವ ಮೋರ್ಚಾ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತನ್ನ ಮತ್ತು ಪ್ರಯತ್ನವನ್ನು ಕೊಡಬೇಕಾಗುತ್ತೆ. ಇದಕ್ಕೆ ಒಂದು ಕಡೆ ಮೋಟಿವೇಟ್ ಮಾಡಬೇಕು, ಯುವ ಮೋರ್ಚಾವನ್ನ ಯುವಕರ ಜೊತೆ ಕನೆಕ್ಟ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ನನ್ನ ಸಂಸದನ ಸ್ಥಾನವಾಗಿ ನನ್ನ ಕ್ಷೇತ್ರಕ್ಕೂ ಕೂಡ ನ್ಯಾಯವನ್ನು ಕೊಡಬೇಕು. ಈ ರೀತಿಯ ಒಂದು ಆತಂಕ, ಇನ್ನೊಂದು ಕಡೆ ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಜವಾಬ್ದಾರಿಯ ಬಗ್ಗೆ ಒಂದು ಪ್ರೀತಿ, ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ನಡ್ಕೊಳ್ಬೇಕು ಅಂತ ನನ್ನ ಮನಸ್ಸಿನೊಳಗಿರುವಂತಹ ಇಚ್ಛೆ, ಈ ರೀತಿ ಒಂದು ತಾಕಲಾಟ ನನ್ನ ಮನಸ್ಸಿನಲ್ಲಿ ನಡೀತಾ ಇದೆ. ಬಹುಶಃ ನಾನೊಂದು 800 ಆರ್ಟಿಕಲ್ಗಳನ್ನ ಬರೆದಿದ್ದೀನಿ. ಆದ್ರೆ ಈ 800 ಆರ್ಟಿಕಲ್ ಬರೆದು ಎಷ್ಟೋ ಜನ ಯುವಕರನ್ನ ನಾನು ಮೋಟಿವೇಟ್ ಮಾಡಿದ್ದೀನಿ, ಅವರಲ್ಲಿ ಒಂದು ಪ್ರೇರಣೆಯ ಉತ್ಸಾಹವನ್ನು ತುಂಬಿದ್ದೀನಿ. ಆದ್ರೆ ಇವತ್ತು ಇಲ್ಲಿ ಒಂದು 5 ನಿಮಿಷದ ಭಾಷಣವನ್ನು ಮಾಡಲಿಕ್ಕೆ ಮಾತ್ರ ಬಹಳ ತಡೆಕಾಡ್ತೇನೆ. 2013 ಸೆಪ್ಟೆಂಬರ್ 13ನೇ ತಾರೀಕು ನಿಮ್ಗೆಲ್ಲ ಗೊತ್ತೇ ಇದೆ, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ ದಿನ. ಆದ್ರೆ ಅದು ಕ್ರಿಶ್ಚಿಯನ್ ಕ್ಯಾಲೆಂಡರ್ ಅಲ್ಲಿ ಮೋಸ್ಟ್ ಇನಾಸ್ಪಿಷಿಯಸ್ ಡೇ ಅದು. ಯಾಕಂದ್ರೆ ಯುರೋಪ್ ಅಲ್ಲಿ 13 ಯಾವುದೇ ಮಂತ್ ಅದು 13th ಅದು ಫ್ರೈಡೆ ಬಂತು ಅಂತಂದ್ರೆ ಇನಾಸ್ಪಿಷಿಯಸ್ ಡೇ ಅಂತ ಹೇಳ್ತಾರೆ. ಅವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಬಹಳ ಆಸ್ಪಿಷಿಯಸ್ ಡೇ ಅದು. ಪ್ರಧಾನಿ ಅಭ್ಯರ್ಥಿಯಾಗಿ ಅವತ್ತು ನಿಯುಕ್ತಿಯಾದ್ರು. ಅವ್ರು ಒಂದು ಮಾತನ್ನ ಹೇಳಿದ್ರು, ಅವ್ರನ್ನ ನಿಯುಕ್ತಿ ಆದ ನಂತರ, ಜೀವನದಲ್ಲಿ ಏನೋ ಮಾಡ್ಬೇಕು ಅಂತ ಹೋಗೋ, ನೀನೇನೋ ಆಗ್ತೀಯ, ಏನೋ ಆಗ್ಬೇಕು ಅಂತ ನೀನೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ನೀನೇನೋ ಆಗುದಿಲ್ಲ ಅಂತ ಹೇಳಿ. ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟನೇ, ಏನಾದ್ರೂ ಮಾಡ್ಬೇಕು ಅಂತ ಹೋಗಿ, ಇನ್ನು 5 ವರ್ಷನ 10 ವರ್ಷನ ನಾನು ಈ ರಾಜಕೀಯದಲ್ಲಿ ಇಂಥ ಸ್ಥಾನದಲ್ಲಿ ಇರಬೇಕು, ನನ್ನ ಇಚ್ಛೆಗಳಿಂತದಿದೆ, ನನ್ನ ಮಹತ್ವಾಕಾಂಕ್ಷೆಗಳಿದೆ, ಅದನ್ನು ಈಡೇರಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಯುವ ಮೋರ್ಚಾವನ್ನ ಕಟ್ಲಿಕ್ಕೂ ಬರಬೇಡಿ. ಈ ಸಮಾಜಕ್ಕೆ ಏನಾದ್ರೂ ಒಳ್ಳೇದು ಮಾಡಬೇಕು, ನೀವೇನೋ ಒಳ್ಳೆ ಕೆಲಸವನ್ನು ಮಾಡಿದಾಗ ದೇವರು ನಿಮಗೆ ತನಕ್ಕೆ ಆ ಪ್ರತಿಫಲವನ್ನು ಕೊಡ್ತಾನೆ. ಅದನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ನಾವು ಯುವ ಮೋರ್ಚಾ ಅಂತ ಹೇಳಿಕೊಳ್ಳಿ, ಯೂತ್ ಅಂತ ಹೇಳಿದ ಕೂಡಲೇ ನಾವು ಯಾವ ಬ್ರ್ಯಾಂಡ್ ಆಫ್ ಯೂತ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಇದನ್ನು ನಾನು ನನ್ನ ದೃಷ್ಟಿಯಲ್ಲಿ, ನನ್ನ ಜ್ಞಾನದ ಪರಿಧಿಯಲ್ಲಿ ಹೇಳ್ಬೇಕು ಅಂತಂದ್ರೆ, ಒಂದು ಮಾರ್ಕ್ಸ್ ಬ್ರ್ಯಾಂಡ್ ಆಫ್ ಯೂತ್ ಅಂತ ಇತ್ತು, ಕಾರ್ಲ್ ಮಾರ್ಕ್ಸ್. ಇನ್ನೊಂದು ವಿವೇಕಾನಂದ ಬ್ರ್ಯಾಂಡ್ ಆಫ್ ಯೂತ್ ಅಂತ ಇತ್ತು. ಅದಾದ ನಂತರ ಗಾಂಧೀಜಿಯವರ ಸರ್ವೋದಯ, ಅದೊಂದು ಬ್ರ್ಯಾಂಡ್ ಆಫ್ ಯೂತ್ ಬಂತು. ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಯೂತ್ ಬೇರೆ ಇದೆ. ಮಾರ್ಕ್ಸ್ ಟ್ರೇಡ್ ಯೂನಿಯನಿಸಮ್, ಆಗಿನ ಒಂದು ಕಾಲಘಟ್ಟಕ್ಕೆ ತಕ್ಕಂತ ಒಂದು ವಿಚಾರ. ಟ್ರೇಡ್ ಯೂನಿಯನಿಸಮ್ ಅನ್ನೋದು ಯುವಕರಿಗೆ ಬಹಳ ಒಂದು ಏನೋ ಅವ್ರನ್ನ ಆಕರ್ಷಣೀಯ ವಿಷಯವಾಗಿತ್ತು. ಅದಾದ ನಂತರ
ವಿವೇಕಾನಂದರು ಬಂದ್ರು, ಅವ್ರದೊಂದು ರೀತಿ ಸ್ಪಿರಿಚುವಲಿಸಂ ಮತ್ತು ಎಂತೂಸಿಯಾಸಮ್. ಗಾಂಧೀಜಿಯವರು ಬಂದಾಗ ಅವರ ಸರ್ವೋದಯ ಏನಿದೆ ಅದು ಸೋಷಿಯಲ್ ಸರ್ವಿಸ್. ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಯೂತ್ ಅಂತಂದ್ರೆ ಮನಿ ಮೇಕಿಂಗ್, ಪ್ರಾಫಿಟ್ ಓರಿಯೆಂಟೆಡ್. ಈ ರೀತಿ ಒಂದಿದೆ. ಈ ನಾಲ್ಕರಲ್ಲಿ ನಾವು ಯಾವ್ದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು? ನಾವು ಬಿಜೆಪಿ ಯುವ ಮೋರ್ಚಾಗಿ ಈಗಿನ ಯೂತ್ ಬಗ್ಗೆ ಅಥವಾ ಒಂದು ಈಗಿನ ಯುವಜನತೆ ಬಗ್ಗೆ ಏನ್ ಅಭಿಪ್ರಾಯ ಇದೆ ಹೇಳಿ ಸಮಾಜದಲ್ಲಿ? ಒಂದು ಗ್ರೇಟ್ ಎನರ್ಜಿ ಇದೆ ಅನ್ನೋದು ಒಂದು ಭಾಗ ಆದ್ರೆ ಬಹಳ ಇಂಪಲ್ಸಿವ್, ಇಂಪೇಷಂಟ್, ಇನ್ಸ್ಟಿಂಕ್ಟಿವ್, ಈ ರೀತಿ ಒಂದು ಭಾವನೆನೂ ಇದೆ. ನೀವು ಸಾಮಾನ್ಯವಾಗಿ ನೋಡಿ, ಈಗ Amazon.com ಹೋಗಿ, Amazon.com ಅಲ್ಲಿ ಒಂದು ಮೊಬೈಲ್ ಅನ್ನ ಪರಿಚಯ ಮಾಡ್ತಾರೆ. ಇವತ್ತು ಈ ಮೊಬೈಲ್ ಲಾಂಚ್ ಮಾಡ್ತಾ ಇದೀವಿ. ಆ ಮೊಬೈಲ್ ನ 10 ಸೆಕೆಂಡ್, ಫಸ್ಟ್ 10 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಅಲ್ಲಿ ಯಾರು ಬುಕ್ ಮಾಡ್ತಾರೆ ಒಂದ್ ಮೊಬೈಲ್ ಇನ್ನೊಂದು ಮೊಬೈಲ್ ನ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ. 1 ಮಿನಿಟ್ ಅಲ್ಲಿ ನಮ್ದು 2 ಮಿಲಿಯನ್ ಮೊಬೈಲ್ಸ್ ಖರ್ಚಾಯ್ತು ಅಂತ ಹೇಳಿ ಬರ್ತದೆ. ಆದ್ರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಬಹಳ ಇಂಪಲ್ಸಿವ್ ಆಗಿ, ಇನ್ಸ್ಟಿಂಕ್ಟಿವ್ ಆಗಿ ನಿರ್ಧಾರ ತಗೊಳ್ತೀರಿ. ಹಿಂದಿನವರಿಗೆ ವಿವೇಚನೆ ಅನ್ನೋದಿತ್ತು, ತಾಳ್ಮೆ ಅನ್ನೋದಿರ್ತಾ ಇತ್ತು. ಆದ್ರೆ ಇವತ್ತು ಹಾಗಲ್ಲ, ಬಹಳ ಕ್ವಿಕ್ ರಿಸಲ್ಟ್. ಇದು ತಗೊಳ್ತೇವೆ, ಬೇಡ ಅಂತ ಕೂಡಲೇ ಬಿಸಾಕ್ತೇವೆ. ಅದಕ್ಕೆ ನಾವು ಇನ್ವೆಸ್ಟ್ ಮಾಡುವಂತ ಒಂದು ಮನಿ ಇದೆಯಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಹಾಗೆ ನಿಮ್ಮ ಎನರ್ಜಿ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡ್ತಾ ಇರಲ್ಲ. ಇವತ್ತು ಪಾಲಿಟಿಕ್ಸ್ ಬರೋರು ಕೂಡ, ಇವತ್ತು ನಾ ಪಾರ್ಟಿ ಜಾಯ್ನ್ ಆದ, ಜನ ಕೂಡ ಯಾವ ಪೋಸ್ಟ್ ಕೊಡ್ತೀರಿ, ನೆಕ್ಸ್ಟ್ ನನಗೆ ಟಿಕೆಟ್ ಕೊಡ್ತೀರಾ ಇಲ್ವಾ? ಈ ಯೋಚನೆಯನ್ನು ಇಟ್ಕೊಳ್ಬೇಡಿ ಜೀವನ. ಈ ಯೋಚನೆನ ಇಟ್ಕೊಂಡು ನೀವು ಇನ್ಸ್ಟಂಟ್ ರಿಸಲ್ಟ್ ಗೆ ಬಂತು ಅಂತಂದ್ರೆ ರಾಜಕಾರಣದಲ್ಲಿ ಏನೋ ಅಲ್ಲ, ಪೊಲಿಟಿಕ್ಸ್ ಇಸ್ ಎ ವೇಟಿಂಗ್ ಗೇಮ್ ಅಂತ ಹೇಳ್ತಾರೆ. ನಾನು ನಿಮಗೆ ಇನ್ನೊಂದು ಹೇಳ್ಬೇಕು, ಎರಡು ಸಾಹೇಬರು ಕೂಡ ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ನಾನು ಬಹಳ ದೀರ್ಘವಾಗಿ ಭಾಷಣವನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ನಿಮಗೆ ಒಂದು ಈ ನಮ್ಮ ಇಂಪಲ್ಸಿವ್ ಮತ್ತೆ ಇನ್ಸ್ಟಿಂಕ್ಟಿವ್ ಆಗಿ ನಾವು ಏನು ಅಥವಾ ಇಂಪೇಷಂಟ್ ಆಗಿ ವರ್ತಿಸ್ತೀವಿ, ಅದಕ್ಕೆ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ 2 ಉದಾಹರಣೆ ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಬ್ರಹ್ಮ ಉಲ್ಫಾ ಮೂವ್ಮೆಂಟ್ ನಿಮ್ಗೆಲ್ಲ ಕೇಳಿದ್ದೀರಿ. 11 ಜನ ಯುವಕರು ಅಷ್ಟೇ ಇದ್ದರು, ಎಲ್ಲರೂ ಲೆಸ್ ದೆನ್ 40 ಇದ್ರು. ಅದರಲ್ಲಿ 9 ಜನ ಅನ್ಮ್ಯಾರಿಡ್ ಇದ್ರು, ಎಲ್ಲರೂ ಕೂತ್ಕೊಂಡ್ರು. ಅಸ್ಸಾಂನಲ್ಲಿ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂತ ಈ ದೇಶದಲ್ಲಿ ಫಸ್ಟ್ ತಂದಿತ್ತು ಈ ಉಲ್ಫಾ ಮೂವ್ಮೆಂಟ್ ನಲ್ಲಿ. ಆ ಉಲ್ಫಾದು ಈ ಮೂವ್ಮೆಂಟ್ ಅಂತ ಏನಿತ್ತು ಅದು ಉಲ್ಫಾ ಆದ್ರೆ ಅದ್ರ ಪೊಲಿಟಿಕಲ್ ವಿಂಗ್ ಏನಿತ್ತು ಅದು ಎಜಿಪಿ ಇತ್ತು, ಅಸ್ಸಾಂ ಗಣ ಪರಿಷತ್. ಅವರು ಕಾಂಗ್ರೆಸ್ ಎಷ್ಟು ವರ್ಷ ಅಂತ ಅಧಿಕಾರವನ್ನು ಕೊಡ್ತೀರಿ ಅಂತ ಹೇಳಿ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸನ ಮಾಡಿದ್ರು, ಯುವಕರನ್ನ ಬಡಿದೆಬ್ಸಿದ್ರು, ಜನರು ಕೂಡ ಎಚ್ಚೆತ್ಕೊಳ್ಳೋಕೆ ಮಾಡಿದ್ರು. ಪರಿಣಾಮವಾಗಿ ಅಧಿಕಾರಕ್ಕೆ ಬಂದ್ರು. ಆಗ ಬ್ರಹ್ಮ ಹೇಳಿದ, ನನಗೆ ಪೊಲಿಟಿಕಲ್ ಪವರ್ ಬೇಡ, ನಾ ಆರ್ಗನೈಸೇಷನ್ ಅಲ್ಲಿ ಇರ್ತೀನಿ ಅಂತ ಹೇಳಿದ. ಪ್ರಫುಲ್ ಕುಮಾರ್ ಮಹಂತ ಚೀಫ್ ಮಿನಿಸ್ಟರ್, ಇಂಗ್ಲಿಷ್ ಚೀಫ್ ಮಿನಿಸ್ಟರ್ ಆದ್ರು. ಆಗ ಇಬ್ರು ಅದರಲ್ಲಿ ಮದುವೆ ಆಗಿದ್ರು ಅಷ್ಟರಲ್ಲಿ 11 ಜನದಲ್ಲಿ. ಆಗ 9 ಜನ ಏನಿದ್ರು, ಇನ್ಕ್ಲೂಡಿಂಗ್ ಪ್ರಫುಲ್ ಕುಮಾರ್ ಮಹಂತ, ನಮ್ಗೆ ಯಾಕೆ ಸರ್ಕಾರಿ ಬಂಗ್ಲೆ, ಒಬ್ಬರು ತಲೆಗೊಂದು ಬಂಗ್ಲೆ ಯಾಕೆ ಬೇಕು, ನಾವು ಒಂದೇ ಬಂಗ್ಲೆಯಲ್ಲಿ ಇರೋಣ ಅಂತ ಹೇಳಿ 9 ಜನ ಒಂದೇ ಬಂಗ್ಲೆಯಲ್ಲಿ ಇದ್ರು. ಆದ್ರೆ ರಾಜಕೀಯ ಬದಲಾವಣೆಯನ್ನು ತಂದ್ರು. ಆಲ್ಟರ್ನೇಟಿವ್ ಏನು? ಅದಕ್ಕೆ ಅವ್ರು ಸಿದ್ಧವಾಗಿರ್ಲಿಲ್ಲ, ಅವನ ಮೆಚುರಿಟಿ ಇರಲಿಲ್ಲ, ಅವರೊಂದು ಇಂಪಲ್ಸಿವ್ನೆಸ್ ಅಂತ ಇರುತ್ತೆ, ಒಂದು ಇಂಪೇಷಂಟ್ ಆಗಿದ್ರಲ್ಲ. ಬಂದಾದ್ಮೇಲೆ ಜನಕ್ಕೆ ಏನು ಆಲ್ಟರ್ನೇಟಿವ್ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೊಡಬೇಕಲ್ಲ, ಅದಕ್ಕೆ ಅವ್ರು ಪ್ರಿಪೇರ್ ಆಗಿರ್ಲಿಲ್ಲ. ಹಾಗಾಗಿ ಏನಾಯ್ತು, ಕಾಲಾಂತರದಲ್ಲಿ ಇವತ್ತು ಪ್ರಫುಲ್ ಕುಮಾರ್ ಮಹಂತ ಅಂತಂದ್ರೆ ಯಾರು ಕೇಳೋದೇ ಇಲ್ಲ. ಒಂದು ಕಾಲದಲ್ಲಿ ಅವ್ರಿಗೆ ಪದ್ಯದಲ್ಲಿ ಹೆಂಗೆ ಹೊಡೆದಾಟ ನಡೀತು ಅಂತಂದ್ರೆ, ಅಸ್ಸಾಂ ಗಣ ಪರಿಷತ್ತಿನ ವಿದ್ಯಾರ್ಥಿ ಸಂಘಟನೆ ಏನಿದೆ ಅದೇ ಪ್ರಫುಲ್ ಕುಮಾರ್ ಮಹಂತ ವಿರುದ್ಧ ಹೋರಾಟವನ್ನು ಮಾಡಿತು. ಅದಾದ ನಂತರ ಒಂದೇ ಮನೆಯಲ್ಲಿ ನಮಗೆ ಬಗ್ಲೆ ಬೇಡ ಅಂತಿದ್ದವರು 3 ಮದುವೆನೂ ಕೂಡ ಆದ್ರು ಪ್ರಫುಲ್ ಕುಮಾರ್ ಮಹಂತ. ಇನ್ನೊಂದು ನಿಮಗೆ ಪಾಸಿಟಿವ್ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ ಜೆಪಿ ಮೂವ್ಮೆಂಟ್ ಅನ್ನು ತೆಗೆದುಕೊಳ್ಳಿ. ಇಂದ್ರ ಕುಮಾರ್ ಗುಜರಾಲ್, ಚಂದ್ರಶೇಖರ್, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್, ಸುಶೀಲ್ ಕುಮಾರ್ ಮೋದಿ, ನಿತೀಶ್ ಕುಮಾರ್ ಇವರೆಲ್ಲ ಬಂದ್ರು. ಇವತ್ತು ಎಲ್ಲರೂ ಕೂಡ ಪಾಲಿಟಿಕ್ಸ್ ಅಲ್ಲಿ ಉಳಿದಿದ್ದಾರೆ, ಎಲ್ಲರೂ ಕೂಡ ಒಂದು ಮಾರ್ಕ್ ಅನ್ನ ಮಾಡಿದ್ರು. ಇವತ್ತು ನಾವು ಕೆಲವರು ಕ್ಯಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ ಮಾಡಬಹುದು, ಕೆಲವರು ಗವರ್ನೆನ್ಸ್ ಬೇಸ್ಡ್ ಪಾಲಿಟಿಕ್ಸ್ ಮಾಡ್ತಾ ಇರಬಹುದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆದ್ರು. ಅಂದ್ರೆ ನಿಮಗೆ ಆಲ್ಟರ್ನೇಟಿವ್ ಕೊಡ್ಬೇಕಂದ್ರೆ, ಅಂದ್ರೆ ನಿಮ್ಮ ಯೂತ್ ಅಂತ ಏನಿದೆಯಲ್ಲ, ಈ ಎನರ್ಜಿನ ನೀವು ಪಾಸಿಟಿವ್ ಆಗಿ ಚಾನಲೈಸ್ ಮಾಡಲಿಲ್ಲ ಅಂತಂದ್ರೆ, ಬರೀ ನಮ್ಮ ಈ ಕ್ಷಣಕ್ಕೆ ನಾವು ಸರ್ಕಾರವನ್ನು ಬದಲಾಯಿಸಬೇಕು, ಎಲ್ಲ ಹೋಗಿ ಒಂದು ಹೋರಾಟವನ್ನು ಮಾಡಬೇಕು, ಎಲ್ಲ ಹೋಗಿ ನಾವು ರಸ್ತೆಗೆ ಹೋಗಿ ನಾವೇನಾದ್ರೂ ಟೈರ್ನ ಸುಡಬೇಕು, ಅಥವಾ ಪ್ರತಿಭಟನೆಯನ್ನು ಮಾಡಬೇಕು, ಅಥವಾ ರಸ್ತೆ ತಡೆಯನ್ನು ಮಾಡಬೇಕು, ಇಷ್ಟಕ್ಕೆ ಮಾತ್ರ ನಮ್ಮ ಯೂತ್ ಮೂವ್ಮೆಂಟ್ ಅನ್ನೋದು ಸೀಮಿತ ಆಗಬಾರ್ದು. ನಾನು ಹೇಳ್ತಾ ಅವಾಗ ಪೊಲಿಟಿಕ್ಸ್ ಇಸ್ ಎ ವೇಟಿಂಗ್ ಗೇಮ್ ಅಂತ. ಪೊಲಿಟಿಕ್ಸ್ ಅಲ್ಲಿ ಎಷ್ಟು ಡಿವಿಡೆಂಡ್ ಇರುತ್ತೆ ಅಂತ ನೀವು ಹೇಳ್ತೀನಿ. ನೀವೆಲ್ಲ ಗುಲ್ಜಾರಿಲಾಲ್ ನಂದಾ ಬಗ್ಗೆ ಕೇಳಿರ್ಬೋದು. ಅವ್ರು 2 ಸರಿ ದೇಶದ ಪ್ರಧಾನಿ ಆಗಿದ್ರು. ಗುಲ್ಜಾರಿಲಾಲ್ ನಂದಾ ಯಾವತ್ತೂ ಪಬ್ಲಿಕ್ ಫೇಸ್ ಆಗಿರ್ಲಿಲ್ಲ.
ಪಾರ್ಟಿ ಒಳಗಡೆ ಕುತ್ಕೊಂಡು ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು 2 ಸಾರಿ ಪ್ರಧಾನಿ ಆಗಿದ್ರು. ಹಾಗಾಗಿ ನಿಮಗೆ ಬಹಳ ತಾಳ್ಮೆ ಬೇಕಾಗುತ್ತೆ. ನಾನು ನಮ್ಮನ್ನ ಕೇಳ್ಕೊಳ್ಳೋದು ಅಷ್ಟೇನೆ, ಬಹಳ ತಾಳ್ಮೆಯಿಂದ ಈ ಪಾಲಿಟಿಕ್ಸ್ ಗೆ ಅಂತ ಬನ್ನಿ ನೀವು, ನೀವು ಸೇರಿ ಏನೋ ಒಂದು ಬದಲಾವಣೆಯನ್ನ ತರೋಣ. ಮತ್ತೆ ನಾನು ಒಂದ್ ಸಣ್ಣ ಉದಾಹರಣೆ ನಿಮಗೆ ಕೊಡ್ಬೇಕು ಅಂತಂದ್ರೆ, ನನ್ನ ಬಂದ ಹಿನ್ನೆಲೆ ಎಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ. ಇಂಡಿಯನ್ ಎಕ್ಸ್ಪ್ರೆಸ್ ನಾನು MP ಆದ ನಂತರ ಒಂದು ಐಡಿಯಾ ಎಕ್ಸ್ಚೇಂಜ್ ಅಂತ ಕರೆದಿದ್ರು. ನಾವೊಂದು 4 ಜನ ಯಂಗ್ MPs, ಈಗ ಅನುಪ್ರಿಯ ಪಟೇಲ್ ಮಂತ್ರಿ ಆದ್ರು, ಅವನ್ನ ಕರೆದ್ರು, ಕೆ ಕವಿತಾ, ನಾನು, ಇನ್ನೊಬ್ರು ಬಂದಿರ್ಲಿಲ್ಲ ಅವತ್ತು. ನಾವು 3 ಜನ ಇದ್ದು. ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಎಲ್ಲಾ ಜರ್ನಲಿಸ್ಟ್ ಗಳು ಒಂದ್ ಕಡೆ ಇದ್ದು, ನಾವು 3 ಜನ ಒಂದ್ ಕಡೆ ಕೂತ್ಕೊಂಡಿದ್ದು. ಅದಕ್ಕೆ ಅವರನ್ನು ಹೇಳಿದ್ರು, ಇವ್ರ ಆಲ್ ಯಂಗ್ MPs ಅಂತ ಹೇಳಿ ಪಿಟಿಕೆ ಹಾಕಿ ಎಲ್ಲ ಪ್ರಾರಂಭ ಮಾಡಿದ್ರು. ನಾನು ಅದಕ್ಕೆ ಕೇಳಿದೆ, ಹೌ ಕ್ಯಾನ್ ಯು ಕಾಲ್ ದೆಮ್ ಯಂಗ್ ಅಂತ ಕೇಳಿದೆ. ಎಲ್ಲರೂ ಆಶ್ಚರ್ಯ, ಇವನಿಗೇನಾಯ್ತಪ್ಪ ಹೆಂಗ, ಅವ್ರು ಯೂತ್ ಹೆಂಗೆ ಇದ್ರು, ಎಲ್ಲ ಲೆಸ್ ದೆನ್ 40 ಏನೋ ಅಂತ. ಅವ್ರ ಬಗ್ಗೆ ಯಾಕೆ ಹಿಂಗೆ ಕೇಳ್ತಿದ್ರೆ ಅಂತ ನಾನು ಅದಕ್ಕೆ ಹೇಳಿದೆ, ಸಿ ಇಫ್ ಐ ವರ್ ಬಾರ್ನ್ ಟು ಎ ಪೊಲಿಟಿಷಿಯನ್, ಇಫ್ ಮೈ ಡ್ಯಾಡ್ ವಾಸ್ ವೆಲ್ ಆಫ್, I would have got everything in a platter, and I don't have to struggle to get a ticket. I don't have to worry about strategizing. I don't have to worry about mobilizing the money. I get everything in a platter, and what is the big deal in getting elected ಅಂತಂದ್ರೆ ಎಲ್ಲರೂ ಚಪ್ಪಳೆ ಹೊರಟರು. ಈಗ ನನ್ನಪ್ಪ ಒಬ್ಬ ಪೊಲಿಟಿಷಿಯನ್ ಆಗಿದ್ರೆ, ನನ್ನಪ್ಪ ರಿಚ್ ಆಗಿದ್ರೆ ಎಲ್ಲದೂ ಕೂಡ ನಂಗೆ ಒಂದು ತಟ್ಟೆನಲ್ಲಿ ಸಿಗುತ್ತಲ್ಲ. ಆದ್ರೆ ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ರಾಜಕೀಯ ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದೆ. ಇವತ್ತು ಒಬ್ಬ ಚಾಯ್ ಮಾರಾಟ ಮಾಡೋದು ಕೂಡ ಈ ದೇಶದ ಪ್ರಧಾನಿ ಆಗ್ಬೋದು ಅಂತ ತೋರಿಸಿದಂತ ಹಿನ್ನೆಲೆ ನಮ್ಮ ಪಕ್ಷಕ್ಕಿದೆ. ಹಾಗಾಗಿ ಈ ಒಂದು ಯುವ ಮೋರ್ಚಾ ಅನ್ನೋದನ್ನ ನೀವು ಒಂದು ವೇದಿಕೆ ಅಂತ ಪರಿಗಣಿಸಿ, ನೀವು ಇಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನೋದನ್ನ, ನಿಮ್ಮ ಪರಿಶ್ರಮ ಅನ್ನೋದನ್ನ, ನಿಮ್ಮ ನಿಷ್ಠೆ ಅನ್ನೋದನ್ನ, ನಿಮ್ಮ ಬದ್ಧತೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ, ಜಗಜಾಹೀರು ಮಾಡ್ಲಿಕ್ಕೆ, ಅದರಿಂದ ಸಮಾಜಕ್ಕೆ ಒಳ್ಳೆದನ್ನ ಮಾಡ್ಲಿಕ್ಕೆ ಇದನ್ನ ವೇದಿಕೆಯಾಗಿ ನೀವೆಲ್ಲರೂ ಭಾವಿಸಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಬಹಳ ವಿನಮ್ರವಾಗಿ ಕೇಳ್ಕೊಳ್ತೇನೆ. ಕಡೆದಾಗಿ ಒಂದ್ ಮಾತು, ನಾನು ಲೋಕಸಭಾ ಅಭ್ಯರ್ಥಿಯಾಗಿ ಮೈಸೂರು ಮತ್ತು ಕೊಡಗಿಗೆ ಹೋದಾಗ, ಹುಣಸೂರಲ್ಲಿ ಒಂದಿನ ಸಂಜೆ ಎಲ್ಲ ಕಡೆ ಕ್ಯಾಂಪೇನಿಗೆ ಹೋಗ್ತಾ ಇದ್ದೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಪಾಕೆಟ್ ಅಲ್ಲಿ, ಅಂದ್ರೆ ನನ್ನ ಅಕೌಂಟ್ ಅಲ್ಲಿ 22,000 ರೂಪಾಯಿ ಇಟ್ಕೊಂಡು ಹೋಯ್ತು. ಆದ್ರೂ ನನ್ಗೆ ಈಗ ಯೋಚನೆ ಆಗ್ತದೆ ಯಾವ ಧೈರ್ಯದ ಮೇಲೆ ಹೋದೆ ಅಂತ. ಆದ್ರೆ ನೀವೆಲ್ಲ ಬಂದು ನನ್ನ ಓದಿದ್ರೆ ಇರ್ಬೋದು, ಯಾರಿಗೊಂದ್ರು ಮೋಟಿವೇಟ್ ಮಾಡ್ತಾ ಇದ್ರು, ಸರ್ ನೀವು ಬರ್ಬೇಕು, ಸರ್ ಬರ್ಬೇಕು. ಅವ್ರು ಹೇಳ್ತಿದ್ರು, ನನಗೂ ಹುಚ್ಚೆದ್ದು ಕೊನೆಗೆ ಪಕ್ಷ ಮತ್ತೆ ಸಂಘ ನನಗೆ ಟಿಕೆಟ್ ಅನ್ನ ಕೊಡ್ತು. ನಾನು ಹೋಗಿ ನಿಂತ್ಕೊಂಡೆ. ಅಲ್ಲಿ ಹೋದ ನಂತರ ಒಂದು ದಿನ ಹುಣಸೂರಿನಲ್ಲಿ ಸಂಜೆ ಆಗಿತ್ತು, ಒಂದು 7 ಗಂಟೆ ಸುಮಾರಿನಲ್ಲಿ. ಹೋಗಿ ಇಳಿದ ಕೂಡಲೇ ಒಂದಷ್ಟು ಜನ ಬರೋರು ಬಂದು ನನ್ನನ್ನು ಏನ್ ಮಾಡಿದ್ರು, ಒಂದ್ ಸಭೆಗೆ ಹೋಗಿ ನಾನು ಕಾರ್ ಇಳಿದ ಕೂಡಲೇ ಒಬ್ಬ ವ್ಯಕ್ತಿ ಬಂದ, ಗಟ್ಟಿಯಾಗಿ ಹೇಳ್ಕೊಂಡ್ಬಿಟ್ಟ ಕೈನ, ಮಹಾ ಕೊಳಕಂತರ ಇದ್ದ. ಕೈಲಿ ಇಟ್ಕೊಂಡು, ನಾನು ಗಟ್ಟಿಯಲ್ಲಿ ಇಟ್ಕೊಂಡು ಹೊಡೆದು ಬಿಟ್ಟು ಈಗ ಇನ್ನೊಂದ್ ಕಡೆಯಿಂದ ತಟ್ಟಿ, ಹೋಗೋಗು ನೀನೇ ಗೆಲ್ತೀಯ ಅಂತಂದ. ನನ್ನ ಕೈನ ಎಷ್ಟು ಗಟ್ಟಿಯಾಗಿ ಇದ್ ಮಾಡಿ ಪ್ರೆಸ್ ಮಾಡಿದನಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಓಪನ್ ಮಾಡಿದೆ. ಅದರೊಳಗಡೆ 50 ರೂಪಾಯಿ ನೋಟ್ ಇತ್ತು. ನಮ್ಮ ಜನ ಹಾಕೊಂಡ ಬಟ್ಟೆ ಕೊಳಕಾಗಿರ್ಬೋದು, ಅವ್ರು ಇರುವಂತ ವಾತಾವರಣ ಕೊಳಕಾಗಿರ್ಬೋದು, ಆದ್ರೆ ಅವ್ರ ಮನಸ್ಸು ಯಾವತ್ತೂ ಕೊಳಕಾಗಿಲ್ಲ. ಕೊಳಕು ನಮ್ಮ ರಾಜಕಾರಣದಲ್ಲಿದೆ. ಹಾಗಾಗಿ ನಾವು ಇವತ್ತು ರಾಜಕಾರಣಕ್ಕೆ ಬಂದಿರೋರು, ನಾವು ಕೊಳಕು ಮನಸ್ಥಿತಿಯನ್ನು ಬಿಟ್ಟು ಸಮಾಜದ ನಾವು ಹೋಗಿ ಅವ್ರನ್ನ ತಟ್ಟಬೇಕು. ಆ ಮುಖಾಂತರ ನಾವು ಒಂದು ಬದಲಾವಣೆ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿಗಳು, ಅದ್ರ ಬಗ್ಗೆ ಯಾರಿಗೂ ಸಂಶಯನೂ ಬೇಡ. ಅವರು ಮುಖ್ಯಮಂತ್ರಿ ಆಗುವಂತಹ ಈಗಿನ ಅಭಿಯಾನ ಏನು ಪ್ರಾರಂಭ ಆಗಿದೆ, ಆ ಅಭಿಯಾನದಲ್ಲಿ ಯುವ ಮೋರ್ಚಾದ ಒಂದು ದೊಡ್ಡ ಪಾಲಿರಬೇಕು. ಯಾರಿಗೋ ಟಿಕೆಟ್ ಸಿಗುತ್ತೆ, ನಮಗೇನು ಬಂತು ಅಂತ ನೀವು ಯಾರು ಭಾವಿಸಬಾರ್ದು. ಇವತ್ತು ಬೇರೆಯವರಿಗೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರ ಪರವಾಗಿ ನೀವೇ ಅಭ್ಯರ್ಥಿ ಅಂತ ಹೇಳಿ ನೀವು ಯಾವತ್ತು ಕ್ಯಾಂಪೇನ್ ಮಾಡಿ ಪರಿಶ್ರಮವನ್ನು ಹಾಕ್ತಿರೋ, ಅವ್ರು ನಾಳೆ ಬೆಳಗ್ಗೆ ಇವತ್ತನ್ನು ಮುಂದಿನ ದಿನ ನಿಮ್ಮ ಏನು ಪ್ರಯತ್ನ ಅಂತಿದೆ ಅದನ್ನ ಖಂಡಿತ ಪಕ್ಷ ರೆಕಗ್ನೈಸ್ ಮಾಡುತ್ತೆ, ನಿಮಗೆ ಸ್ಥಾನಮಾನವನ್ನು ಕೊಡುತ್ತೆ. ಇಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನಾವೆಲ್ಲ ಮುಂದುವರಿಯೋಣ. ಥ್ಯಾಂಕ್ ಯು.